ಅತ್ತೆ, ವಿರಾಜ್ ಮದುವೆ ಬಗ್ಗೆ ನಿಮ್ಗೇನು ಅನ್ಸುತ್ತೆ? ಅವನಿಗಿರೋ ಕಂಟಕಕ್ಕೆ ಇದೇ ಪರಿಹಾರ ಅನ್ನೋದಾದರೆ ಯಾಕಾಗಬಾರ್ದು ಅಂತ ಅನ್ನಿಸ್ತಿದೆ. ಹೇಗೂ ವಿರಾಜ್ಗೆ ಮದುವೆ ಮಾಡಬೇಕು ಅಂತ ಅಂದ್ಕೊಳ್ತಿದ್ದೀವಲ್ಲ. ಹಾಗಾದರೆ ಈ ವಿಷಯದ ಬಗ್ಗೆ ವಿರಾಜ್ ಹತ್ರ ಮಾತಾಡ್ತೀರಾ? ವಿರಾಜ್ ಹತ್ರನ? ಅವನ ಮನಸ್ಸಲ್ಲೂ ಮದುವೆ ಬಗ್ಗೆ ಏನು ಅಭಿಪ್ರಾಯ ಇದೆ ಅಂತ ತಿಳ್ಕೊಳ್ಬೇಕಲ್ವಾ ಅತ್ತೆ? ನೀವು ಅದನ್ನೇ ಯೋಚನೆ ಮಾಡ್ತಿದ್ದೀರಲ್ವಾ? ಅದು ನಿಜ. ಮೊದಲು ಅವ್ನು ಮದುವೆಗೆ ರೆಡಿ ಇದ್ದಾನ ಅಂತ ತಿಳ್ಕೊಬೇಕು. ಹಾಗೆ ಅವನ ಮನಸ್ಸಲ್ಲೂ ಯಾವ್ದಾದ್ರು ಹುಡುಗಿ ಇದ್ರೆ ನಮ್ಮ ಕೆಲಸನೂ ಸುಲಭ ಆಗುತ್ತೆ ಅಲ್ವಾ? ಹುಡುಗಿನ? ವಿರಾಜ್ ಮನ್ಸಲ್ಲ? ಇದ್ರೂ ಇರ್ಬೋದೇನೋ ಅಂತ ಅಷ್ಟೆ. ರಮ್ಯಾನಂತ ಹುಡುಗಿನೇ ಬೇಡ ಅಂದಿದ್ದಾನಲ್ಲ, ಹಾಗಿದ್ಮೇಲೆ ಅವನ ಮನ್ಸಲ್ಲಿ ಬೇರೆ ಯಾರಾದರೂ ಇದ್ದಾರಂತ ತಿಳ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ ಅತ್ತೆ? ಮದುವೆ ಬಗ್ಗೆ ಅವನ ಹತ್ರ ಅಭಿಪ್ರಾಯ ಕೇಳಿದಾಗ ಗೊತ್ತಾಗತ್ತೆ. ಹಾಗೆ ಯಾರಾದರೂ ಇದ್ದರೆ ಅವನು ಹೇಳ್ತಾನೆ. ಮಿಥಿಲಾ, ನೀನು ವಿರಾಜು ತುಂಬ ಕ್ಲೋಸ್ ಅಲ್ವಾ? ಇದ್ರ ಬಗ್ಗೆ ಅವನು ನಿನ್ನ ಹತ್ರ ಹೇಳಿಲ್ವಾ? ಕೆಲವೊಂದು ವಿಚಾರಗಳನ್ನ ಫ್ರೆಂಡ್ಸ್ ಹತ್ರ ಹೇಳ್ಕೊಳ್ಳೋಕ್ಕೂ ಮುಜುಗರ ಆಗ್ಬೋದತ್ತೆ. ಅಮ್ಮನೇ ಅಲ್ವಾ, ಅವನಿಗೂ ಹೇಳ್ಕೊಳ್ಳೋಕೆ ಸುಲಭ ಆಗ್ಬೋದು. ಸರಿ ಮಿಥಿಲಾ, ನಾನು ಮಾತಾಡ್ತೀನಿ. ವಿರಾಜ್ ನನ್ನ ಹತ್ರನೂ ಏನೂ ಮುಚ್ಚಿಡಲ್ಲ. ಒಂದು ವೇಳೆ ಮುಚ್ಚಿಟ್ಟಿದ್ರೂ ಯಾರ ಮುಖಾಂತರ ಬಾಯಿ ಬಿಡಿಸ್ಬೇಕಂತನೂ ನಂಗೆ ಚೆನ್ನಾಗಿ ಗೊತ್ತು. ರಿಯಾ ಮೇಡಮ್. ಹೇ ಮಲ್ಲಿ, ಸದ್ಯ ನೀನ್ ಬಂದ್ಯಾ? ನಾನು ನಿಂಗೆ ಕಾಯ್ತಾ ಇದ್ದೆ ನೋಡು. ಆಡಿಟೋರಿಯಂ ಎಲ್ಲ ಫುಲ್ ಆಗ್ತಾ ಇದೆ. ನೀನು ಫ್ರಂಟ್ ರೋ ಅಲ್ಲಿ ಸೀಟ್ ಹುಡ್ಕೊಂಡು ಕುತ್ಕೋ. ನಂಗೆ ಲೇಟ್ ಆಗ್ತಿದೆ. ನನ್ನ ಅಣ್ಣ ರೆಡಿ ಆಗಿದ್ದಾನ ಅಂತ ನೋಡ್ತೀನಿ, ಆಯ್ತಾ? ರಿಯಾ ಮೇಡಮ್, ನಿಮ್ಮ ಹತ್ರ ಏನೋ ಮಾತಾಡಬೇಕಿತ್ತು. ಹೇಳು. ನಾನಿಲ್ಲಿ ಬರೀ ನಿಮ್ಮ ಡಾನ್ಸ್ ನೋಡೋಕ್ಕಂತ ಬಂದಿಲ್ಲ. ಮತ್ತೆ ನಾನು ನನ್ನ ತಮ್ಮನ ಜೊತೆ ಡಾನ್ಸ್ ಮಾಡಕ್ಕೆ ಬಂದಿದ್ದೀನಿ. ಈಗೇನು? ಸಾರಿ ಮೇಡಮ್, ನೀವು ನನಗೆ ಡಾನ್ಸ್ ಕಲಿಸ್ಕೊಡೋ ಅಂದಾಗ ನಿಮ್ಮೊಬ್ಬರಿಗೆ ಕಲಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಆಮೇಲೆ ನೀವು ಅಣ್ಣ ಸರ್ಗೂ ಕಲಿಸು ಅಂತ ಅಂದಾಗ ಒಂದು ಕ್ಷಣಕ್ಕೆ ನಾವಿಬ್ಬರು ಒಂದೇ ಸ್ಟೇಜ್ ಮೇಲೆ ಬರ್ತೀವ ಅಂತ ಅನ್ನಿಸ್ತು. ಆದರೆ ನೀವು ನನ್ನ ತಮ್ಮ ಒಂದೇ ಕಾಲೇಜ್ ಆಗಿರಲ್ಲ ಅಂತ ಅಂದ್ಕೊಂಡು ನಿಮಗೆ ಹೇಳಿಲ್ಲ. ಆದರೆ ಈಗ ನಾನು ನಿಮಗೆ ಡಾನ್ಸ್ ಹೇಳ್ಕೊಟ್ಟು ನಾನು ನಿಮ್ಮ ಸಮ ಡಾನ್ಸ್ ಮಾಡೋದು ಸರಿ ಅನ್ಸಲ್ಲ ಮೇಡಮ್. ಅಯ್ಯೋ ಸೀರಿಯಸ್, ನಂಗಂತೂ ನಾನು ನೀನು ಇಲ್ಲಿಬ್ರು ಪಾರ್ಟಿಸಿಪೇಟ್ ಮಾಡೋದು ತುಂಬಾ ಖುಷಿ ಆಗ್ತಾ ಇದೆ. ಹೌದಾ? ಹೌದು, ಮತ್ತೆ ನೀನ್ ತುಂಬಾ ಚೆನ್ನಾಗಿ ಡಾನ್ಸ್ ಮಾಡ್ತೀಯಾ. ನಿಂಗೊಂದು ವೇದಿಕೆ ಸಿಕ್ಕಿದೆ ಅಂದ್ರೆ ನಂಗೆ ಖುಷಿ ಆಗಲ್ವಾ ಹೇಳು? ಆದರೆ ನಾನು ನಿಮಗೆ ಹೇಳ್ಕೊಟ್ಟಿರೋ ಡಾನ್ಸ್ ಫಾರ್ಮೇ ಬೇರೆ. ನಾವು ಮಾಡ್ತಿರೋದೇ. ಮಲ್ಲಿ ಪ್ಲೀಸ್, ನಾನು ಯಾವ್ದು ಹೇಳ್ಕೊಡು ಅಂದಿದ್ನೋ ನೀನು ಅದನ್ನ ಹೇಳ್ಕೊಟ್ಟಿದ್ಯಾ. ನಿಂಗೆ ಯಾವ್ದು ಮಾಡ್ಬೇಕು ಅಂತಿದ್ಯೋ ಅದನ್ನ ಮಾಡು, ನಂಗೇನು ಪ್ರಾಬ್ಲಮ್ ಇಲ್ಲ. ನಿಜವಾಗ್ಲೂ? ಹ್ಞೂ, ಗುರುನೇ ಸೋಲ್ಸಿದ ಶಿಷ್ಯ ಅಂತ ನಾನು ಸ್ವಲ್ಪ ಬಿಲ್ಡಪ್ ತಗೋಬಹುದು. ನೀವು ಗೆದ್ರೆ ನನಗೆ ತುಂಬ ಖುಷಿ ಆಗುತ್ತೆ ಮೇಡಮ್. ನನಗೂ ಅಷ್ಟೇ. ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್ ಮೇಡಮ್. ಮಲ್ಲಿ, ಅಂದಹಾಗೆ ನಿನ್ ತಮ್ಮನ ಹೆಸರು ಏನಂದ್ರೆ? ದತ್ತು. ದತ್ತುನಾ? ದತ್ತು, ನೀನು ಈ ಥರ ಟೆನ್ಷನ್ ಮಾಡ್ಕೊಂತಿದ್ರೆ ಹೇಗೋ? ನೀನಾದ್ರೂ ಬಾ, ನಿಂಗೆ ಅದ್ರ ಮೇಕಪ್ ಮಾಡ್ತೀನಿ. ಇಲ್ಲ ಅದಕ್ಕೆ ಅಕ್ಕ ಇನ್ನೂ ಬಂದಿಲ್ಲ. ನೀನ್ ಗಾಬರಿ ಮಾಡ್ಕೋಬೇಡ, ಅವಳು ಬರ್ತಾಳೆ, ನೀನ್ ಬಾ. ನಾನು ಬಂದಾಯ್ತು. ಅಂತೂ ನಿನ್ ಮಾತು ಉಳಿಸ್ಕೊಂಡೆ ಅಕ್ಕ. ನನ್ಗೋಸ್ಕರ ಎಷ್ಟು ಕಷ್ಟಪಟ್ಟು ಬಂದೆ ಅಲ್ವಾ? ಈಗ ಅದನ್ನೆಲ್ಲ ಬಿಡು, ಮೊದಲು ನಾವು ರೆಡಿ ಆಗ್ಬೇಕು. ಬಾ. ಅದಕ್ಕೆ ಎಲ್ಲ ರೆಡಿ ಇದೆ ತಾನೆ? ನಾನು ಇದ್ನಲ್ಲ, ಎಲ್ಲ ರೆಡಿ ಮಾಡಿದ್ದೀನಿ ನೋಡಲ್ಲಿ. ಮಲ್ಲಿ ತಮ್ಮ ದತ್ತುನಾ? ಹಾಗಾದ್ರೆ ನಾವು ಇನ್ನೂ ಚೆನ್ನಾಗಿ ಡ್ಯಾನ್ಸ್ ಮಾಡಬೇಕು. ಒಂದೇ ಒಂದು ಮಿಸ್ಟೇಕ್ ಕೂಡ ಆಗಬಾರ್ದು. ಅಣ್ಣ, ನೀವಿಬ್ರಿಲ್ಲ ಏನ್ ಮಾಡ್ತಿದ್ದೀರಾ? ಗ್ರೀನ್ ರೂಮ್ ಅಲ್ಲೇ ಇರಿ ಅಂತ ಹೇಳ್ದೆ ತಾನೆ? ಫೋನ್ ಬಂದಿತ್ತು, ಅದಕ್ಕೆ ಆಚೆ ಹೋಗಿದ್ದೆ. ನೀನ್ ಇನ್ನೂ ಕಾಸ್ಟ್ಯೂಮ್ ಹಾಕೊಂಡಿಲ್ವಾ? ಕಾಸ್ಟ್ಯೂಮ್ ಎಲ್ಲಿದೆ? ಗ್ರೀನ್ ರೂಮ್ ಅಲ್ಲಿ ಇದೆ. ಓ, ಏನಾಯ್ತು? ಪ್ರಿಯಾ, ಬ್ಯಾಗ್ ಇಲ್ಲೇ ಇದೆ ನೋಡು. ಅಣ್ಣ, ನಿನ್ ಕಾಸ್ಟ್ಯೂಮೇ ಇಲ್ಲ. ಇಲ್ಲ ಇರುತ್ತೆ ರಿಯಾ, ಸರಿಯಾಗಿ ನೋಡು.
ತಾನೆ. ಈ ರೂಮ್ ಬಿಟ್ಟು ಏನಕ್ಕೆ ಹೋಗಿದ್ರಿ? ಸಾರಿ ರಿಯಾ, ಈಗಾಗತ್ತೆ ಅಂತ ಗೊತ್ತಿರಲಿಲ್ಲ. ಈ ಕಾಸ್ಟ್ಯೂಮ್ ಇಲ್ಲದೆ ಹೇಗ್ ಡ್ಯಾನ್ಸ್ ಮಾಡೋದು? ಕರೆಕ್ಟ್ ರಿಯಾ, ಕಾಸ್ಟ್ಯೂಮ್ ಇಲ್ಲ ಅಂದರೆ ಡ್ಯಾನ್ಸ್ ಮಾಡೋಕ್ಕಾಗಲ್ಲ ಅಲ್ಲ. ನಿನ್ನ ಕಾಸ್ಟ್ಯೂಮ್ ಇದೆಯಲ್ಲ, ನೀನೋಗಿ ರೆಡಿ ಆಗೋ. ನನ್ನ ಕಾಸ್ಟ್ಯೂಮ್ನ ನಾನು ಹೆಂಗೋ ಅರೇಂಜ್ ಮಾಡ್ತೀನಿ. ಅದು ಎಲ್ಲಿ ಸಿಗುತ್ತೆ ಅಂತ ನನಗೆ ಗೊತ್ತು. ನಾನು ಹುಡುಕಿ ತರಿಸ್ತೀನಿ. ನೀನೋಗಿ ರೆಡಿ ಆಗು. ಟೆನ್ಷನ್ ತಗೋಬೇಡ, ಹೋಗು. ನೀನೋಗಿ ರೆಡಿ ಆಗೋ. ಬೇಕು ಅಂತ ಕಾಸ್ಟ್ಯೂಮ್ ಕಳ್ದಾಕಿದ್ದೀರಾ? ಸತ್ಯವಾಗಿಯೂ ಇಲ್ಲ ರಿಯಾ. ಹಾಗಾದ್ರೆ ಈ ಕಾಸ್ಟ್ಯೂಮ್ ನೆಪ ಇಟ್ಕೊಂಡು ನನ್ನನ್ನು ಸಾಗಾಕಕ್ ನೋಡ್ತಾ ಇದ್ದೀರಾ? ಬ್ರೋ, ನಾನು ಹಿಂಗ್ ಡಾನ್ಸ್ ವಿಷಯದಲ್ಲಿ ತುಂಬಾ ಕಾಟ ಕೊಡ್ತಿದ್ದೀನಿ ಅಂತ ಗೊತ್ತು. ನಂಗೆ ಈ ಡ್ಯಾನ್ಸ್ ತುಂಬಾ ಇಂಪಾರ್ಟೆಂಟ್ ಬ್ರೋ. ಪ್ಲೀಸ್ ಕೈ ಕೊಡಕ್ ಹೋಗ್ಬೇಡ. ನಾನು ವಿನ್ ಆಗ್ಲೇಬೇಕು. ನಾನು ನಿನ್ನೆ ನಂಬಿದ್ದೀನಿ. ಪ್ಲೀಸ್ ಬ್ರೋ. ಇಲ್ಲ ರಿಯಾ, ನಾನು ನಿನ್ನ ಜೊತೆ ಇರ್ತೀನಿ, ಡ್ಯಾನ್ಸ್ ಮಾಡ್ತೀನಿ. ಪ್ರಾಮಿಸ್? ಹೇ ರಿಯಾ, ಪ್ರಾಮಿಸ್ ಎಲ್ಲ ಯಾಕೆ? ಚಿಕ್ಕ ಮಕ್ಕಳ ಥರ. ಹೇ, ನಂಗೆ ಬೇಕು ಅಣ್ಣ. ನಿಜವಾಗ್ಲೂ ನೀನು ಕಾಸ್ಟ್ಯೂಮ್ ಅರೇಂಜ್ ಮಾಡ್ತೀಯ ಅಲ್ವಾ? ನನ್ನ ಜೊತೆ ಇಂಟ್ರೆಸ್ಟಲ್ಲಿ ಡ್ಯಾನ್ಸ್ ಮಾಡ್ತೀಯ ಅಲ್ವಾ? ಪ್ರಾಮಿಸ್ ಮಾಡು. ಬೇಡ ಕಣೋ, ಪ್ರಾಮಿಸ್ ಮಾಡಬೇಡ. ಇಟ್ಸ್ ಮೈ ಪ್ರಾಮಿಸ್ ರಿಯಾ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೋ ಮಚ್. ನಾನು ಹೋಗಿ ರೆಡಿ ಆಗ್ತೀನಿ. ಬೇಗ ಬಾ. ಲೋ, ಏನೋ ಮಾಡ್ತಿದ್ಯಾ? ಡ್ಯಾನ್ಸ್ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ರೆ ರಿಯಾ ಜೊತೆ ಮಲ್ಲಿ ನಿನ್ನ ನೋಡಲ್ವಾ? ನೀನೇ ವಿರಾಜ್ ಅಂತ ಅವಳಿಗೆ ಗೊತ್ತಾಗೋಗುತ್ತೆ. ಹಾಗಂತ ಹುಡುಗಿನ ಪ್ರೀತಿನ ಉಳಿಸ್ಕೊಳಕ್ಕೋಗಿ ತಂಗಿನ ಪ್ರೀತಿನ ಬಿಡ್ಕೊಡಕ್ಕಾಗತ್ತಾ? ಚಾನ್ಸೇ ಇಲ್ಲ.